ಪೀಪಲ್ನ ನಾನು ಮೀಟ್ ಮಾಡಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟ್ರಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಆಲ್ಮೋಸ್ಟ್ ನಾವು ಅರ್ಧದಷ್ಟು ದಾರಿಗೆ ಬಂದ್ಬಿಟ್ಟಿದ್ದೀವಿ. ನಾವಿಲ್ಲಿ ರಾಯಚೂರು ರೀಚ್ ಆಗಿದ್ದೀವಿ. ಈಗ ಟೈಮ್ 12:30 ಆಗಿದೆ. 1:30 ಅಥವಾ 2 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಡ್ತೀವಿ. ನಾವು ಮಂತ್ರಾಲಯ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ರೂಮ್ ಆಗಲೇ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಕೂಡ ಅಲ್ಲಿ ಬರ್ತಿದ್ದಾರೆ. ಅವರು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ಸೊ ಅವರು ಅಲ್ಲಿ ನಾವು ಅವರು ಮೀಟ್ ಆಗ್ತೀವಿ. ಅವರಾಗಲೇ ರೀಚ್ ಆಗಿದ್ದಾರೆ 12 o'clockಗೆ. ನಮ್ಮ ಸ್ವಲ್ಪ ದೂರ ಅಲ್ವಾ, ಅದಕ್ಕೆ ನಮ್ಮದು ಲೇಟ್ ಆಗ್ತಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಾಯಚೂರಲ್ಲಿ ನಮ್ಮ ಕನ್ನಡದ ಲಿಪಿ, ಕನ್ನಡದ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಏನೋ ಒಂಥರ ಖುಷಿ. ಬೇರೆ ಸ್ಟೇಟಲ್ಲಿ, ಬೇರೆ ಕಂಟ್ರಿಯಲ್ಲಿ ಇರೋರಿಗೆ ಅದ್ರ ಖುಷಿ ಗೊತ್ತಾಗುತ್ತೆ. ಸೊ ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ಭೇಟಿ ಆಗ್ತೀನಿ. ಆ್ಯಂಡ್ ಅಷ್ಟೇ. ಕಾನ್ ಓಕೆ. ಸೊ ಇಲ್ಲಿ ಬಿಕ್ಕೆ ಹಣ್ಣು ಅಂದರೆ ಪ್ಯಾರ್ಲೆ ಹಣ್ಣು ಅಂತೀವಿ, ನಾನು ಬಿಕ್ಕೆ ಹಣ್ಣೆ ಅಂತ ಹೇಳೋದು. ಸೊ ತುಂಬ ಚೆನ್ನಾಗಿದೆ. ಒಂದೊಂದು ಇಷ್ಟು ದೊಡ್ಡದಿದೆ. ಸೊ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ನಿಲ್ಲಿಸ್ಬಿಟ್ಟು ತಿಂತೀವಿ. ಆ್ಯಂಡ್ ಸರಿ, ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಹಸ್ಬೆಂಡ್ ಡ್ರೈವಿಂಗ್ ದ ಕಾರ್. ಓಕೆ, ನನ್ನ ಹಸ್ಬೆಂಡ್ಗಂತೂ ಕಾರ್ ನೋಡು, ಆ ಕಾರ್ ನೋಡು, ಈ ಕಾರ್ ನೋಡು. या पापा इज माय हस्बैंड. इसको ना कुछ बोलो ना, वही पकड़ लेगा. Nowadays na, I think I have lost craving for this sweets, chocolates, ice cream. नहीं हो रहा है. Only खाना खाने के बाद मुझे just एक चाय sugar cane juice पिए. That's okay. चलो लेट होगा. सोडा बार, देखिए यहाँ पे सोडा बार है, ट्रेंड से पोलर बेर सोडा बार. ओके, I don't. What is soda bar? सोडा ये रहेगा. Okay. वो रहेगा. I don't know. सोडा बार. ಹತ್ರ ಬಂದಾಗ ಯಾವಾಗ್ಲೂ ಮಲ್ಕೊಳ್ಳೋದು. ಹತ್ರ ಬಂದಾಗ ಆಗ್ಲೇ ನಿದ್ದೆ ಬರ್ತದೆ. ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಮಲ್ಕೋ ಅಂತ. ಸುಮ್ಮನೆ ಹೀಗೆ ಮಲ್ಕೊಳ್ಳೋದು, ಆಮೇಲೆ ಎದ್ದು ಕೂತ್ಕೊಳ್ಳೋದು ಮಾಡ್ತಿದ್ದಾನೆ. ಬಿಸಿಲಲ್ಲಿ ಮಲಗಿದ್ದಾನೆ. ಈಗ ಹತ್ರ ಬರ್ತಾ ಇದೆ. ಇನ್ನೊಂದು ಈಗ 12:45 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ರೀಚ್ ಆಗ್ತೀವಿ. ಅವಾಗಲೇ ಫುಲ್ ನಿದ್ದೆ ಅವನಿಗೆ. ನನಗೆ ಗೊತ್ತು ಮಂತ್ರಾಲಯ ಎಂಟ್ರಿ ಆದಮೇಲೆ ಫುಲ್ ನಿದ್ದೆ ಹೊಡಿತಾನೆ ಅಂತ. ಸೊ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದು ಮಮ್ಮಿ ಅವ್ರ ರೂಮು. ಸೊ ಇಲ್ಲ, ಆಯು ಆಗಲೇ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬಂದಿದ್ದಾಯ್ತು. ಇಲ್ಲಿ ಮೇಕಪ್ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಮಾಡ್ಕೊಂಡಿದ್ದು ಮೇಕಪ್, ಜಸ್ಟ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಈಗ ಬರೋಕ್ಕೂ ಮುಂಚೆ. ಗ್ಲೋ ಕಾಣಿಸ್ತಾ ಇದೆ. ಸೊ ಬನ್ನಿ, ನಾನು ನಮ್ಮ ರೂಮ್ ಟೂರ್ ಮಾಡಿಸ್ತೀನಿ ನಿಮಗೆ. ಸೊ ಡೋರ್ ಓಪನ್ ಮಾಡ್ತಿದ್ದಾಗೇನೆ ಈ ಕಡೆ ವಾಶ್ರೂಮ್ ಇದೆ. ಆ್ಯಂಡ್ ಇದು ಮಿರರ್. ಆ್ಯಂಡ್ ನೆಕ್ಸ್ಟ್ ಇಲ್ಲೆಲ್ಲ ಸ್ವಲ್ಪ ಲಗೇಜ್ ಇಟ್ಟಿದ್ದೀನಿ. ಬೆಡ್ ಇದು ಮಠದಲ್ಲೇ ನಾವು ಬುಕ್ ಮಾಡ್ತೀವಲ್ಲ, ಸೊ ಅದೇ ರೂಮ್ ಇದು. ಸೊ ದೊಡ್ಡ ಬೆಡ್ ಇದೆ ಈ ಸಲ ನಮಗೆ. ಯಾಕಂದ್ರೆ ಆಯು, ನಾನು, ನನ್ನ ಹಸ್ಬೆಂಡ್ ಎಲ್ಲೂ ಆರಾಮಾಗಿ ಮಲ್ಕೋಬೋದು. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚಿಕ್ಕದಿತ್ತು ಬೆಡ್. ಸೊ ಹೀಗಿದೆ ನಮ್ಮ ರೂಮ್ ಟೂರ್. ಆ್ಯಂಡ್ ಈ ಕಡೆ ಒಂದು ಸೈಡ್ ಟೇಬಲ್ ಇದೆ ಅಟ್ಯಾಚ್ಡ್.
ಅಲ್ಲೊಂದು ಸೈಡ್ ಟೇಬಲ್, ವಿಂಡೋ ಕೂಡ ಮೆಸ್ ಇದೆ. ಆ್ಯಂಡ್ ಒಂದು ಚೇರ್ ಇದೆ. ಬಾತ್ರೂಮಲ್ಲಿ ಒಂದು ಬಕೆಟ್ ಆ್ಯಂಡ್ ಒಂದು ಜಗ್ ಕೂಡ ಕೊಡ್ತಾರೆ. ಜಾನ್ ಐ ಆಮ್ ಶೂಟಿಂಗ್. ಬಕೆಟ್ ಆ್ಯಂಡ್ ಜಗ್ಗು ಕೂಡ ಕೊಡ್ತಾರೆ. ಡೋರ್ ಕ ಸೌಂಡ್ ಆಯ. ಆ್ಯಂಡ್ ಡೋರಿಗೆ ಚಿಲ್ಕ ಇದ್ದಾವೆ ಸೇಫ್ಟಿಗೆ. ತುಂಬ ಜನ ಮಠದ ರೂಮ್ ಹಾಗೆ ಹೀಗೆ ಅಂತಾರೆ ಅದಕ್ಕೆ. ಆ್ಯಂಡ್ ಫ್ಯಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಟ್ಯೂಬ್ ಲೈಟ್ಸ್ ಆ್ಯಂಡ್ ಇದು ಫ್ಯಾನ್. ಸೊ ಇದು ನಮ್ಮ ಮಂತ್ರಾಲಯದ ರೂಮ್ ಟೂರ್. ಈಗ ರೆಡಿ ಆಗ್ತೀನಿ. ಊಟ ಪಾರ್ಸಲ್ ತಂದುಕೊಟ್ಟಿದ್ದಾಳೆ ನನ್ನ ತಂಗಿ, ಅವಳು ಬಂದಿದ್ದಾಳೆ. ಊಟ ಮಾಡಿಕೊಂಡು ರೆಡಿಯಾಗಿ ಹೊರಡೋದು. ಸೊ ಫ್ರೆಂಡ್ಸ್, ನಾನು ಈ ರೀತಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಈಗ ಒಂದು 4:30 ಅಷ್ಟೊತ್ತಿಗೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದ್ಸಲ ಬಂದಾಗ ನಾವು ಸ್ವಲ್ಪ ಲೇಟಾಗಿ ಬಂದಿದ್ವಿ. ತುಂಬ ಹರಿಬರಿಯಾಗಿ ರೆಡಿಯಾಗಿ ಹೋಗಿದ್ದ ಇದು. ರೆಸ್ಟು ಮಾಡಿರಲಿಲ್ಲ, ಆ ರೀತಿ ಆಗಿತ್ತು. ಬಟ್ ಈ ಸಲ ಆ ರೀತಿ ಆಗೋದು ಬೇಡ ಅಂತ ಎಲ್ಲರಿಗಿಂತ ಮುಂಚೆ ರೆಡಿ ಆಗಿದ್ದೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಮಮ್ಮಿ ಆ್ಯಂಡ್ ನನ್ನ ಬ್ರದರ್ಸ್ ಹೊರಡೋಣ ಅಂತಿದ್ದ ಹಾಗೇ ಜಸ್ಟ್ ಹೋಗೋದು ಅಷ್ಟೇ. ಆಯುಗೆ ನಮ್ಮ ಅಕ್ಕ ಅಲ್ಲಿಂದ ಡ್ರೆಸ್ ತೊಗೊಂಬಂದಿದ್ದಾರೆ, ನಮ್ಮ ಅಕ್ಕನೂ ನಮ್ಮಮ್ಮ. ಸೊ ಅದನ್ನು ಹಾಕಿದ್ದಾರೆ. ಸೊ ಆಯು ಬಂದಾಗ್ಲಿಂದ ಜಸ್ಟ್ ಅವ್ರ ಜೊತೆಲೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೇನೆ. ನಮಗೆ ಟೈಮ್ ಚೆನ್ನಾಗಿ ಸಿಕ್ಕಿದೆ. ಸೊ ಊಟ ಕೂಡ ಆಯಿತು. ಆ ವಿಡಿಯೋ ಶೂಟ್ ಮಾಡೋದೇ ಮರ್ತ್ಬಿಟ್ಟೆ ನಾನು, ಯಾಕಂದರೆ ಅಷ್ಟು ಹಸುವಾಗಿತ್ತು. ಹಸುವಿಲ್ಲ ಅಂದ್ಕೊಂಡ್ವಿ, ಬಟ್ ಅದನ್ನ ನೋಡಿದ ತಕ್ಷಣ ಹಸುವಾಗ್ಬಿಡ್ತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದೇ ತಟ್ಟೆಯಲ್ಲಿ ಹೀಗೆ ಗಪ ತಂದು ತಿಂದು ಇಷ್ಟೊಂದಿತ್ತು ತಿಂದು ಮುಗಿಸಿದ್ದೀವಿ. ಆ್ಯಂಡ್ ಮುಗಿಸಿದಾದ್ಮೇಲೆ ನಾನು ರೆಡಿ ಆಗಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್. ಆ್ಯಂಡ್ ಈ ಜಸ್ಟ್ ಈ ಒನ್ ಡೇ ಟ್ರಿಪ್ ಇದಾದ್ಮೇಲೆ ನಾನು ಚೆನ್ನಾಗಿ ದಪ್ಪ ಆಗಿದ್ದೀನಿ ಅಂತಲೂ ನನಗೆ ಗೊತ್ತು, ಆಗಿರ್ತೀನಿ ಅಂತಲೂ ಗೊತ್ತು. ಯಾಕಂದರೆ ತುಂಬ ಚೆನ್ನಾಗಿ ನಾನು ತಿಂದಿದ್ದೀನಿ ಆ್ಯಂಡ್ ತಿಂತಾನೆ ಇರ್ತೀನಿ ನಾಳೆ ಮನೆಗೆ ಹೋಗೋವರೆಗೂ. ಬಿಕಾಸ್ ಈ ಒಂದು 2 days ನಾನು ಡಯಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಮೇಲೆ ಮತ್ತೆ ಐ ವಿಲ್ ಕಮ್ ಬ್ಯಾಕ್ ಟು ಮೈ ಡಯಟ್ ಜರ್ನಿ, ವೆಯ್ಟ್ ಲಾಸ್ ಜರ್ನಿ. ಸೊ ಇದು ನನ್ನ ಔಟ್ಫಿಟ್. ಈ ಸ್ಯಾರಿ ಚಿತ್ರದುರ್ಗದಲ್ಲಿ ನಮ್ಮ ಮಮ್ಮಿ ನನಗೆ ಅಲ್ಲೇ ಒಂದು ಶಾಪಲ್ಲಿ ಕೊಡಿಸಿದ್ದು. ಅಲ್ಲೇ ಬ್ಲೌಸ್ ಕೂಡ ಹೊಲಿಸಿದ್ದು. ಅದಕ್ಕೆ ಸ್ವಲ್ಪ ಲೂಸ್ ಆಗಿದೆ. ಮೇ ಬಿ ಹೊರಡ್ಬೇಕೇನೋ, ಬರ್ತಿದ್ದಾರೆ. ಆಯ್ ಕಮಿಯರ್, ಇದು ನೋಡಿ, ಇದು ನಾ ಎಸೆ ಕಮಿಯರ್, ಐ ಶೋ ಯು. ಇದು ನೋಡಿ, ಇದು ನನ್ನ ರಾಜ್ಕುಮಾರನ ಡ್ರೆಸ್. ಫುಲ್ ಬ್ಯುಸಿ ನನ್ನ ಮಗ, ಟೈಮೇ ಇಲ್ಲ ಅವನಿಗೆ. ಫುಲ್ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್. ಮತ್ತೆ ಹೋದ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಗಿರಾ ನಹಿ ಲಗಾರ ಮೇರಾ ಬಿ. ಸೊ ಇದನ್ನ ಹಾಕೋತಾ ಇದೀವಿ. ಅವನು ಇಷ್ಟನೇ ಪಡಲ್ಲ ಅದು. ವೆರಿ ಗುಡ್. ಡೋಂಟ್ ಟಚ್ ದಟ್, ಡೋಂಟ್ ಟಚ್. मेरा भी निकाला तो लगवाएगी। आयो कम हियर, वेलकमिंग बैक. ಟಾಯ್ ಬೇಕಂತೆ. ಎಲ್ಲ ಟಾಯ್ ಶಾಪ್ಗೂ ಹೋಗ್ತಾ ಬರ್ತಾ ಇದ್ದಾನೆ ಅವನು. ಎಷ್ಟಾದ್ರೆ ಕೊಡಿಸ್ತೀನಿ ಅಂದರೆ ಕೇಳ್ತಾ ಪುಷ್ಪಾಂಜಲಿ ಎಂದರೆ ಪುಷ್ಪಗಳ ಮೂಲಕ ದೇವರಿಗೆ ಸಮರ್ಪಿಸುವ ಭಕ್ತಿಯ ನಮನ. ರಂಗ ಮಂಟಪವನ್ನು ದೇವಾಲಯವೆಂದು ಭಾವಿಸಿ ನಮ್ಮ ಕಲಾವಿದರು ಭಕ್ತಿ ಭಾವದಿಂದ ಈ ನೃತ್ಯವನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಮಂತ್ರಾಲಯ ಇದು ಬುಕ್ ಮಾಡುವಾಗ ವರ್ಧಂತಿ ದಿವಸ ನಾವು ಹೋಗ್ತೀವಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಬಟ್ ಆಟೋಮೆಟಿಕಲಿ ನಾವು ರಾಯರ ವರ್ಧಂತಿ ದಿವಸ ನಾವಲ್ಲಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಇದು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದ್ವು ಅಲ್ಲಿ. ಸೊ ಅದನ್ನು ಶೂಟ್ ಕೂಡ ಮಾಡಿಕೊಂಡೆ ನಾನು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಇವ್ರು ನಮಗೆ ಸಿಕ್ಕರು. ಇವರು ಕೂಡ ಒಬ್ಬ ಫೇಮಸ್ ಯೂಟ್ಯೂಬರ್. ಇವ್ರದ್ದು ಯೂಟ್ಯೂಬ್ ಚಾನೆಲ್ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಎಲ್ಲರಿಗೂ ಗೊತ್ತು ಅಂತ ಅನಿಸುತ್ತೆ. ಬೆಣ್ಣೆ ಅಮ್ಮ ಅಂತಲೇ ಫೇಮಸ್ ಇವರು. ಇವ್ರ ಹೆಸರು ನಂದಿನಿ ಅಮ್ಮ ಅಂತ. ನಾನು ಸುಮ್ಮನೆ ಹೀಗೆ ಜಸ್ಟ್ ಮುಂದೆ ಹೋಗ್ತಿದ್ದೆ. ಬಟ್ ನಮ್ಮ ಅಕ್ಕ ನೋಡಿ ಅವ್ರ ಜೊತೆ ಮಾತಾಡ್ತಾ ಇದ್ರು. ನೋಡಿದ ತಕ್ಷಣ ನನಗೆ ಗುರ್ತು ಹಿಡಿದ್ರು ಅವರು. ನಾನು ಕೂಡ ಅವ್ರನ್ನ ಐಡೆಂಟಿಫೈ ಮಾಡಿದೆ, ಯಾಕಂದರೆ ನಾನು ಅವ್ರ ವ್ಲಾಗ್ಸ್ ನೋಡ್ತಿರ್ತೀನಿ ಅವಾಗವಾಗ. ಆ್ಯಂಡ್ ಇವರು ಕೂಡ ನನ್ನ ನೋಡಿ ಐಡೆಂಟಿಫೈ ಮಾಡಿದರು. ಅವಾಗ ವೀಡಿಯೋ ಮಾಡ್ತಿದ್ರಲ್ವ, ತುಂಬ ಸಣ್ಣ ಇದ್ರಿ ಅಂತ. ನಾನು ಸ್ಟಾರ್ಟಿಂಗ್ ವೀಡಿಯೋ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಚಿಕ್ಕವಳು.
ತುಂಬ ಸಣ್ಣಗಿದ್ದೆ ಆವಾಗ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ನಮಗೆ ಎಷ್ಟು ಸೌಂಡ್ ಇತ್ತು ಅಂದರೆ ನಮ್ಮ ಮಾತಾಡೋದು ನಮಗೆ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ತುಂಬ ಜೋರಾಗಿ ಮಾತಾಡ್ತಾ ಇದ್ವಿ. ಈ ವಿಡಿಯೋ ಎಡಿಟ್ ಮಾಡುವಾಗಲೂ ಕೂಡ ನಮಗೆ ಏನು ಮಾತಾಡಿದ್ದೀವಿ ಅಂತ ಕೇಳಿಸ್ಕೊಂಡಿಲ್ಲ ನಾನು, ಯಾಕಂದರೆ ಅಷ್ಟೊಂದು ಸೌಂಡ್ ಇತ್ತು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ವಿ. ತುಂಬ ಖುಷಿ ಆಯಿತು. ನನಗೆ ಫಸ್ಟ್ ಟೈಮ್ ಒಬ್ಬ ಯೂಟ್ಯೂಬರ್ ಈ ರೀತಿ ನಂಗೆ ಸಿಕ್ಕಿರೋದು. ಆ್ಯಂಡ್ ಇವರು ತುಂಬ ಅಂದರೆ ತುಂಬ ಡೌನ್ ಟು ಅರ್ತ್. ನಂಗೆ ತುಂಬ ಖುಷಿ ಆಯಿತು ಇವ್ರನ್ನ ಭೇಟಿ ಮಾಡಿ. ಇವ್ರ ಟಚ್ಚಲ್ಲಂತೂ ನಾನು ಇದ್ದೇ ಇರ್ತೀನಿ. ಅವಾಗವಾಗ ನಾನು ಇವ್ರನ್ನ ಭೇಟಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವು ಈ ಕಡೆ ಬಂದ್ವಿ. ನಂದಿನಿ ಅಮ್ಮ ಅವರು ಅಲ್ಲಿ ಪ್ರೋಗ್ರಾಮ್ ನೋಡೋದಕ್ಕೆ ಕೂತ್ಕೊಂಡ್ರು, ಯಾಕಂದರೆ ನಮ್ಮದಿನ್ನೂ ದರ್ಶನ ಆಗಿರಲಿಲ್ಲ. ಸೊ ಮತ್ತು ಈ ಕಡೆ ಫ್ರಂಟ್ ಬಂದುಬಿಟ್ಟು ನಾವು ದರ್ಶನ ಮಾಡೋಣ ಅಂತ ಈ ಕಡೆ ಹೊರಡ್ತಾ ಇದ್ವಿ. ಆಗಲೇ ತುಂಬ ಜನ ಆಗಲೇ ಹಾಸ್ಕೊಂಡು ಅಲ್ಲಿ ಕೂತ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್ ಅಲ್ಲಿ. ಆ್ಯಂಡ್ ಇಲ್ಲಿದೆಯಲ್ಲ, ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹತ್ಕೊಂಡು ಮಂಚಾಲಮ್ಮ ದೇವಸ್ಥಾನ ಇದೆಯಲ್ಲ, ಮಂಚಾಲಮ್ಮ ದೇವಸ್ಥಾನದ ಪಕ್ಕದಲ್ಲೇ ಸ್ಟೆಪ್ಸ್ ಇರ್ತೀನಿ ಮಾಡಿದ್ದೀಯಾರು ಹೊಸದಾಗಿ. ಯಾರೆಲ್ಲ ಇನ್ನೂ ಗೊತ್ತಿಲ್ಲ ನಿಮಗೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಂದ ಹತ್ಕೊಂಡು ಹೋಗಬೇಕು. ಬಟ್ ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಎಲ್ಡರ್ಲಿ ಪೀಪಲ್ಗೆ, ಅಂದರೆ ಆಮೇಲೆ ಸ್ವಲ್ಪ ಮಕ್ಕಳಿರೋರಿಗೆ ಅಷ್ಟು ಮೇಲೆ ಕೆಳಗೆ ಹತ್ತಿಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಅನ್ನಿಸ್ತು. ನೋಡಿ ಈ ರೀತಿ ಎಲ್ಲ ನನ್ನ ಮಮ್ಮಿಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ನಿಧಾನವಾಗಿ ನಾವು ಕರ್ಕೊಂಡು ಹೋದ್ವಿ. ಬಿಕಾಸ್ ಮಮ್ಮಿಗೆ ಸ್ವಲ್ಪ ಕಾಲು ನೋವಿದೆ, ಅದಕ್ಕೆ ಮೋಸ್ಟ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಕ್ರೌಡ್ನ ಈ ರೀತಿ ಮಾಡಿದ್ದಾರೆ ಅಂತಲೇ ಅನ್ಕೋತೀನಿ. ಅಂದರೆ ತುಂಬ ಜನ ಇದ್ದರು. ಬಟ್ ಈವ್ನಿಂಗ್ ಕಂಪೇರ್ ಟು ನೆಕ್ಸ್ಟ್ ಡೇ ಈವ್ನಿಂಗ್ ಸ್ವಲ್ಪ ಕಡಿಮೆ ಇದ್ದರು ಜನ. ಆ್ಯಂಡ್ ನೋಡಿ ಇಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ನಾವು ಈ ರೀತಿ ಪ್ರೋಗ್ರಾಮ್ನ ಸ್ವಲ್ಪ ಹೊತ್ತು ನೋಡೋಣ ಅಂತ ಕೂತ್ಕೊಂಡ್ವಿ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿತ್ತು. ಬಟ್ ಯಕ್ಷಗಾನ ಅದು ನಡೀತಾ ಇತ್ತು. ಸೊ ಅದನ್ನು ನೋಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಆ್ಯಂಡ್ ನನ್ನ ಬ್ರದರಲ್ಲೂ ಹೋಗಿ ಪ್ರಸಾದ ತೊಗೊಂಬರ್ತೀವಿ ಅಂತ ಹೋಗಿದ್ರು. ಪ್ರಸಾದಕ್ಕೂ ಕೂಡ ತುಂಬ ಲೈನ್ ಇರುತ್ತೆ. ತುಂಬ ಕಷ್ಟಪಟ್ಕೊಂಡು ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಂಬರಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್ ಅಂದರೆ, ನನಗೆ ಇದು ರಿಷಬ್ ಶೆಟ್ಟಿ ಅವರು ಕೂಡ ಬಂದಿದ್ದರು. ಎಷ್ಟು ಟೈಟ್ ಸೆಕ್ಯೂರಿಟಿ ಇತ್ತು ಅಂದರೆ, ಅವ್ರು ಬಂದಾಗ ಅವ್ರ ಜೊತೆ ವೀಡಿಯೋ ಮಾಡ್ಕೊಳ್ಳೋಣ ತುಂಬ ಇಷ್ಟ ಆಯಿತು. ಎಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ತುಂಬ ಟೈಟ್ ಸೆಕ್ಯೂರಿಟಿ ಇತ್ತು. ಅವ್ರ ಕಾರಲ್ಲಿ ಬಂದುಬಿಟ್ಟು ಫುಲ್ ಮೇನ್ ಡೋರ್ ಹತ್ರ ಸ್ಟಾಪ್ ಮಾಡಿದರು. ಆ್ಯಂಡ್ ಫುಲ್ ಸೆಕ್ಯೂರಿಟಿಯಲ್ಲೇ ಅವ್ರನ್ನ ಒಳಗೆ ಕರ್ಕೊಂಡು ಹೋದರು. ಆ್ಯಂಡ್ ಅವರು ಕೂಡ ಅಲ್ಲಿ ಪೂಜೆ ಮಾಡೋದನ್ನು ಇಲ್ಲಿ ಪ್ರೊಜೆಕ್ಟರಲ್ಲಿ ಹಾಕಿದ್ರು ಹೊರಗಡೆ. ಸೊ ಅದನ್ನೇ ನಾನು ಶೂಟಿಂಗ್ ಈ ರೀತಿ ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಬಿಸಿ ರೊಟ್ಟಿ ಆಲಿ ತುಂಬ ಅಳ್ತಿದ್ದ ಅಂತ ನಾವು ರೂಮಿಗೆ ಬಂದುಬಿಟ್ವಿ. ನಿಮಗೆ ಫ್ಯಾನ್ ಸೌಂಡ್ ಜಾಸ್ತಿ ಕೇಳಿಸ್ತಿದ್ದೆ, ಪ್ಲೀಸ್ ಏನೋ ಅಂದ್ಕೋಬೇಡಿ. ಸೊ ಅಕ್ಕ ನನ್ನ ಬ್ರದರೆಲ್ಲರೂ ಅಲ್ಲಿ ತಿಂದ್ಕೊಂಡು ಬಿಸಿ ರೊಟ್ಟಿ ಪಾರ್ಸಲ್ ತೊಗೊಂಬಂದಿದ್ದಾರೆ. ಆಹಾ, ನಮ್ಮ ಕರ್ನಾಟಕದ ರೊಟ್ಟಿ ಆ್ಯಂಡ್ ತೊಗರಿಕಾಳಿನ ಪಲ್ಯ. ಆ್ಯಂಡ್ ಇದು ಹೂಕೋಸಿನ ಪಲ್ಯ ಅದು ತಿಂತಾಯಿದ್ದೀನಿ. ಈ ಪ್ಲೇಟಲ್ಲಿ ಪ್ಲೇಟ್ ಮನೆಯಿಂದ ತೊಗೊಂಬಂದಿದ್ದು ಇದು ತಿಂತಾಯಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಸಲ ನನಗೆ ರಾಘವೇಂದ್ರ ಸ್ವಾಮಿದು ದರ್ಶನ ಅದೆಲ್ಲವು. ಆ್ಯಂಡ್ ನಾನು ಒಬ್ಬ ಯೂಟ್ಯೂಬರ್ನ ನಾನು ಮೀಟ್ ಮಾಡಿದೆ. ತುಂಬ ಖುಷಿಯಾಗಿತ್ತು. ನಾನು ಈ ಥರ ಯಾವತ್ತೂ ಯೂಟ್ಯೂಬರ್ನ ಈ ರೀತಿ ನಾನು ಮೀಟ್ ಮಾಡಿಲ್ಲ. ತುಂಬ ಖುಷಿ ಆಯಿತು. ಸೊ ಈಗ ಊಟ ಮಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಮಲ್ಕೋತೀನಿ. ಮಲ್ಕೊಂಡಿದ್ದಾದ್ಮೇಲೆ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ಆದಮೇಲೆ ರಾತ್ರಿ ಊಟ ಆಯಿತು. ಬಟ್ ಸರ್ಪ್ರೈಸ್ ಆಗಿ ನನ್ನ ಬ್ರದರ್ ಮತ್ತು ನನ್ನ ತಂಗಿ ಮತ್ತು ಬ್ರದರ್ ಹೆಂಡತಿ ಅತ್ತಿಗೆ, ಸೊ ಅವರೆಲ್ಲರೂ ಆಯು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಸರ್ಪ್ರೈಸಾಗಿ ಕೇಕ್ ತಂದಿದ್ರು. ಕೇಕ್ ಕಟ್ ಮಾಡಿಸಿದ್ರು. ಬಟ್ ಆ್ಯಕ್ಚುಲಿ ಆಯು ಬರ್ಡೇ ಇರೋದು ಮಾರ್ಚ್ ತಿಂಗಳಲ್ಲಿ. ಬಟ್ ಮತ್ತು ಅವರು ಸಿಗಲ್ವಲ್ಲ, ಅದಕ್ಕೋಸ್ಕರ ಇವಾಗಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. Happy birthday, happy birthday, ಮಲ್ಗ್ಯಾರೇನೋ. happy birthday. ಕೇರ್ಫುಲ್, ಮಾಗೆ ಪಡ್ತೆ. ಯೇ, ಸೇ ಥ್ಯಾಂಕ್ ಯು. Happy birthday. Advance. Mummy room. Happy birthday. Say thank you. Happy birthday. Ayo.
ಹಿಂಗೆ ತೆಗಿ. ಅವ್ರು ಕರಿಬೇಕಂತೆ ಗಲೀಜಾಗತ್ತೆ ಗಾಯಿ ಹಾಸಿಗೆ ಮೈ ಮಲ್ಕೊಂತಾರೆ. ತೆಗಿ ತೆಗಿ. ನಾಟ್ ಮೈ ಚಿಕ್ಕು ಅಮ್ಮ ಕರ್ಕೊಂಡು ಹೋಗು. ಅಮ್ಮ. ವಾಟ್ ಈಸ್ ಇಟ್ ರಿಟರ್ನ್? ಏ ಅವ್ರಿಗೆ ಬೇಕಂತೆ ಕರಿಬೇಕಂತೆ. ಹಚ್ಚನಿಗೆ To me, you have to me. Hey. ಹಿಂಗ್ ಹೊಳೆಯುತ್ತದ ಹಾಂ Happy birthday. Say everybody. Happy birthday. ಬಾಲ ಇಂತ ಗಲ್ಲಿ ಕಡೆ ಕಳಿಸ್ತೀನಿ Happy ಕೇಳಿಸ್ತಿದೆ ಅಂದಮೇಲೆ ಮೆಲೋಡಿಯಾಗಿ ಹೇಳು ನೋಡ. ಮೆಲೋಡಿಯಾಗಿ remove that. I'm cleaning that. I'm cleaning that. Happy birthday. For me to sleep? Are you see? How is the cake, Ayo? How is the cake? Yeah. How is the cake? Yeah. Good? Wow! Show me! Show me! Show me! Show me, are you looking beautiful? Are you looking beautiful? ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಮಕ್ಕಳು ಕೂಡ ಹಾಲು ಕುಡಿತಾ ಇದ್ದಾರೆ ಆ್ಯಂಡ್ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಇಲ್ಲಿ ನೋಡಿ ಇದು ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ ನಾನು. ತೋರಿಸ್ತೀನಿ ಇಲ್ಲಿ ಇಟ್ಬಿಟ್ಟು. ಓಕೆ ಇಲ್ಲಿ ನೋಡಿ ಈ ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲೊಂದು ಪಿನ್ ಹಾಕ್ಕೋಬೇಕು. ಸೊ ನನಗೆ ಆಯು ಜೊತೆಲಿ ಇದು ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ. ಒಂಥರ ಲಂಗದ ಥರ. ಸ್ಯಾರಿ ಆದರೆ ಎಲ್ಲಿ ಉದುರೋಗುತ್ತೋ ಅವನಿಗೆ ಹಿಡ್ಕೊಳ್ಳೋವಾಗ ಅಂತ ನಂಗೆ ಬರೀ ಇರುತ್ತೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು ನನ್ನ ಔಟ್ಫಿಟ್ ಆ್ಯಂಡ್ ನಮ್ಮ ಅಕ್ಕ ಆ್ಯಂಡ್ ಮಮ್ಮಿ ಅವ್ರಿಗೂ ಕಾಫಿ ಮಾಡಿ ಕೊಟ್ಟಿದ್ದೀನಿ. ಸೊ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನನ್ನ ಹಸ್ಬೆಂಡ್ ಸ್ನಾನ ಮಾಡ್ತಿದ್ದಾರೆ. ನನ್ನ ಮೇಕಪ್ ಇವತ್ತು ಚೆನ್ನಾಗಾಗಿದೆ. ಓಕೆ ನೋಡೋಣ ಬನ್ನಿ. ಸೊ ಮಕ್ಕಳಿಗೆ ಹಾಲು ಮಾಡಿಕೊಟ್ಟಿದ್ದೀನಿ. ಕುಡಿತಾ ಇದ್ದಾರೆ. ನನ್ನ ಮಗ ಅಂತೂ ಹಾಲು ಕುಡಿಯಲ್ಲ. ಆ್ಯಂಡ್ ಇಲ್ಲ ನಾನು ಇಂಡಕ್ಷನ್ ತೊಗೊಂಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಮಮ್ಮಿಗೆ ನಮ್ಮ ಅಕ್ಕನ ಕಾಫಿ ಎಲ್ಲ ಮಾಡಿಕೊಟ್ಟೆ. ಸೊ ಇಲ್ಲಿ ನೋಡಿ ನನ್ನ ಮಗ ಇಲ್ಲಾಗಲೇ ಬಂದ್ಬಿಟ್ಟಿದ್ದಾನೆ. ಅವ್ನು ಹಾಲು ಕುಡಿಯೋಕ್ಕೆ ರಗಳೆ. ಇಲ್ಲಿ ನೋಡಿ ಹಾಲು ಕುಡಿಯೋಕ್ಕೆ ರಗಳೆ. ಆ್ಯಂಡ್ ನಮ್ಮ ಅಕ್ಕ ಈ ಸ್ಯಾರಿ ಉಟ್ಕೊಂಡಿದ್ದಾಳೆ, ರೆಡಿ ಆಗ್ತಿದ್ದಾಳೆ. ಮೈಸೂರು ಸಿಲ್ಕ್ ಸ್ಯಾರಿನಾ ಇದು? ನಾನಾ? ಹಂಗಾರೆ ಮೈಸೂರು ಸಿಲ್ಕ್ ಸ್ಯಾರಿನೇ ಇರಬೇಕು. ಪ್ಯೂರ್ ಅಲ್ಲ. ಆ್ಯಂಡ್ ಇದು ನಮ್ಮ ಮಮ್ಮಿ ಸ್ಯಾರಿ. ಎಷ್ಟು ರೇಷ್ಮೆ ಸೀರೆ ಇದ್ರೂ ನಮ್ಮಮ್ಮ ಕಾಟನ್ ಸೀರೆನೇ ಇಷ್ಟಪಡೋದು. ಹಾಂ ಸಾಫ್ಟ್ ಸಿಲ್ಕಾ? ಓಕೆ ಇದು ಸಾಫ್ಟ್ ಸಿಲ್ಕ್. ನಾನು ಕೊಡಿಸಿದ್ದ ನಮ್ಮೂರಲ್ಲಿ. ಓಕೆ ಸೊ ಈ ರೀತಿ. ಆ್ಯಂಡ್ ಕಾಫಿ ಕುಡ್ದಿಲ್ಲ ನೀವು ಅವರಿಗೋಸ್ಕರ ಕಾಫಿ ಇಲ್ಲಿ ತಂದು ಇಟ್ಟಿದ್ದೀನಿ. ತಣ್ಣಗಾಗುತ್ತೆ. ಹೀಗೆ ನಿಮಗೆ ಸ್ಪೂನ್ ಬೇಕಾ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ? ಇದು ಶುಗರ್ ಫ್ರೀ ಹಾಕ್ಕೊಂತಿರಲ್ಲ ಮೀ ಹಂಗೆ ಬೈದ್ರೆ ಅಳತಾನೆ. ಕುಡಿಯಲ್ಲ ಅವನು. ಈಗ ನಮ್ಮ ಅಕ್ಕ ಕಾಫಿಯನ್ನು ಟೇಸ್ಟ್ ಮಾಡಿ ಹೇಗಿದೆ ಎಂದು ಹೇಳುತ್ತಾರೆ. ಶುಗರ್ಲೆಸ್ ಮತ್ತೆ ನೀವು ಕುಡಿಯೋದು ಶುಗರ್ ಫ್ರೀ ತಂದಿಲ್ವೇನ್ಮಿ? See my saree, beautiful saree, beautiful.
beautiful girl in beautiful saree. ಸೋ ಎಲಿಗ್ಯಾಂಟ್, ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್. ಅವ್ನು ನೋಡಿ ನೋಡಿ. ನಾನು ಎಷ್ಟೊಂದು ಸೀರೆ ಚಂದ ಕಾಣೋದು. ಸರಿ, ಏನೋ ಹೇಳಬೇಕು ಅಂದ್ಕೊಂಡೆ. ಗಾಯಿ ಬೇಡ ಅಂದ್ಲು ಕಾಫಿ. ಇನ್ನು ಸ್ವಲ್ಪ ಐತೆ, ಬೇಕು ಅಂದರೆ ಕೇಳ್ರಿ, ಇಲ್ಲ ಬಂದಮೇಲೆ ಬಿಸಿ ಮಾಡಿ ಕೊಡ್ತೀನಿ. Who is looking beautiful? Who is looking beautiful? Mama or Mai? ಗಂಡಿ 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 ಗಂಡಿ. ದೊಡ್ಡ ಮುಂಗು ನನ್ನ ಮಗುಂಗು ಬಿದ್ದಿದೆ ಈಗ. ಈ ಕಡೆ ಬಾ. ಅಸ್ತು. Who is looking handsome? Ashu Dada or Astu Dada? Ashu Dada? No. Ashu Dada. Okay. Don't talk Astu Dada. Ashu Dada. ಏನ್ ನಿಮಗೆ ನಿಮ್ಮ ಎರಡನೇ ಮಗಳು ಬಂದ್ಬಿಟ್ಟಿದ್ದಾಳೆ. ನಿಮ್ಮ ಎರಡನೇ ಮಗಳು ಬಂದಿಯಾಳೆ. ಬೆಳಗ್ಗೆ ಬಿಸಿನೀರು ಕೊಟ್ಲು, ಕಾಫಿ ಕೊಟ್ಲು. ನೋಡಿ ನಡಿ ನಡಿ, ನಾನಿದ್ರೆ. ಸೊ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇದು ನನ್ನ ತಂಗಿ ಔಟ್ಫಿಟ್. ಈ ಸ್ಯಾರಿ ಕೂಡ ನಾನೇ ಗಿಫ್ಟ್ ಮಾಡಿದ್ದು. ಇದೇ ಥರದ್ದು ನಾನು ಕೂಡ ತೊಗೊಂಡಿದ್ದೀನಿ ಸೌಂಡು. ಆಮೇಲೆ ಅಲ್ಲಿ ಹೂನೋರು ಇದ್ದಾರಲ್ಲ, ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ. ಇವರು ಹೂನೋರು ಸುಶೀಲೇಂದ್ರ ವಸತಿ ಗೃಹ ಹತ್ರ ಇರ್ತಾರೆ. ಹೂವಿನ ಜೊತೆಗೆ ಹೇರ್ ಪಿನ್ ಕೂಡ ಕೊಡ್ತಾರೆ. ನಮಗೆ ಹೇರ್ ಪಿನ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಸೊ ನಿಮಗೆ ಯಾರಿಗಾದ್ರೂ ಮಂತ್ರಾಲಯಕ್ಕೆ ಬಂದಾಗ ಹೂ ಬೇಕು, ಪಿನ್ ಇಲ್ಲ ಅಂದರೆ ವಿತ್ ಪಿನ್ ಫ್ರೀಯಾಗಿ ಕೊಡ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು. ಯಾಕಂದರೆ ಎಲ್ಲರೂ ಹೇರ್ ಪಿನ್ ಇಟ್ಕೊಂಡು ಬಂದಿರೋದಿಲ್ಲ. ಸೊ ಅದೊಂದು ಇಷ್ಟ ಆಯಿತು. ಸೊ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಜನ ಇರಲ್ಲ ಅಂತಾನೆ ನಮ್ಮ ಥರ ಎಲ್ಲರೂ ಬಂದಿದ್ದಾರೆ. ಸೊ ಚಪ್ಪಲಿ ಬೇಡ ಹೋಗಿ. ನೀವು ಇಲ್ಲೇ ಇದೆ ಮಮ್ಮಿ, ನಾವು ಹೋಗಿ ಚಪ್ಪಲಿ ಬಿಟ್ಟು ಬರ್ತೀವಿ. ಅಕ್ಕ ಚಪ್ಪಲಿ ಬಿಟ್ಟು ಬರೋಣ. ಜನ ಭಾಳ ಇದ್ದಾರೆ ನೋಡಲಿ, ಫುಲ್ ತುಂಬ ಜನ ಇದ್ದಾರೆ. ನೆನ್ನೆ ಇಷ್ಟೊಂದು ಜನ ಇರಲಿಲ್ಲ, ನೆನ್ನೆ ಸಾಯಂಕಾಲ ಇಷ್ಟೊಂದು ಜನ ಇರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ದರ್ಶನ ಆದಮೇಲೆ ಶ್ರೀನಿವಾಸ ಮೂರ್ತಿ ಸರ್ ಕೂಡ ಭೇಟಿ ಆದರು ನಮಗೆ. ಕವಿರತ್ನ ಕಾಳಿದಾಸರಲ್ಲಿ ಭೋಜರಾಜ್ ಪಾತ್ರ ಮಾಡಿದ್ರಲ್ಲ. ಸೊ ಫೆಲ್ಟ್ ವೆರಿ ವೆರಿ पीछे पीछे से आयो. ನಾವೀಗ ದರ್ಶನ ಮುಗಿಸ್ಕೊಂಡು ಹೋಟೆಲಿಗೆ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ. ಇಡ್ಲಿ ವಡೆ ಆರ್ಡರ್ ಮಾಡಿದ್ದೀವಿ. ಮುಂಚಿನ ಕ್ಲಿಪ್ಪಿಂಗ್ ಇತ್ತಲ್ಲ, ಹಸು ಬಂದು ಆ್ಯಕ್ಚುಲಿ ಆವಾಗ ಆಯುನ ಆ್ಯಂಡ್ ಆಶುನ ಅಟ್ಯಾಕ್ ಮಾಡ್ತು. ಆ ಹಸು ಹಿಂದಿನ ದಿವಸದಿಂದಲೂ ಎಲ್ಲರಿಗೂ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ರೀತಿ ಅಟ್ಯಾಕ್ ಮಾಡ್ತಾ ಇತ್ತು. ಲಕ್ಕಿಲಿ ಯಾರಿಗೂ ಏನೂ ಆಗಲಿಲ್ಲ. अरे क्यों चिल्लाते हो रे? It's okay, it's okay, it's okay. Come near, come near. Are you careful? Ayo, do you want to hold it? Yes. No. So parrot won't do anything, ma. You like? Come here. Do you want to parrot sit here? No, no, no. Bye. 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 Come here, Ayu.
ಹೇ ಹ್ಯಾಂಡ್ ಆಯು ಬರಲ್ವಂತೆ ನೋಡು ಫುಲ್ ಆಗಿದೆ ಹಾ ಜಾನಿ ಬಾಯ್. ಸೊ ನಾವೀಗ ಎಲ್ಲರೂ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಮಂತ್ರಾಲಯ ಬಿಡುವ ಟೈಮ್ ಬಂತು. ನಾವೆಲ್ಲರೂ ದೂರ ನಮ್ಮ ಜಾಗಗಳಿಗೆ ಹೋಗೋ ಟೈಮ್ ಬಂತು. ಎಲ್ಲರೂ ನಮ್ಮ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದ್ದಾಯಿತು. ಬಟ್ ಆಯು ಬರಲ್ವಂತೆ, ನಮ್ಮ ಕಾರಲ್ಲಿ ಬರಲ್ಲ ಅಂತ ಅಂತಿದ್ದಾನೆ. ಬಾ ಅಂತಿದ್ದೀನಿ, ಬರಲ್ಲ ಅಂತಿದ್ದಾನೆ. ಅವನಿಗೆ ಹೇಗೆ ಒಪ್ಪಿಸಿ ಈಗ ಕರ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಫುಲ್ ಅಳ್ತಾನೆ ಇದ್ದಾನೆ. ಆಯು ಕಮ್. ನಮ್ಮ ಅಕ್ಕ ನಮ್ಮ ಮಮ್ಮಿ ಎಲ್ಲರೂ ಇಲ್ಲಿ ಕೂತಿದ್ದಾರೆ ನೋಡಿ, ಲಗೇಜನ್ನು ಹಾಕಿಕೊಂಡು. ಸೊ ಹೋಗುವ ಟೈಮ್ ಆಯಿತು. ಸರಿ ಬಾಯ್. ಮತ್ತೆ ನೀವು ಬೇಗ ಬನ್ನಿ ಡೆಲ್ಲಿಗೆ. ನಾನು ಆದಷ್ಟು ನೋಡಿ ಬರ್ತೀನಿ. ಆಶು ಹಾಲಿಡೇ ಇದ್ದಾಗ ಹೇಳು, ಬಂದ್ಬಿಡ್ರಿ ನೀವೇ. ಆಯು ಬರ್ತಿಲ್ಲ ನಂಗೆ, ಅದೇ ಈಗ. ಬಾಯ್ ಮಮ್ಮ ಬಾಯ್. You don't want remote car? In Chiku's car? No. 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 Bye. Bye. Say bye. 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 I want Dada. I want to go to Sikaguda. What? Where do you want to go? No. Sikaguda. Okay, we will go. We will take our cycle. But who will reach first our home? Who will go first? I and I Mama. want to go to home. I want Okay. to go to Sikaguda. Okay. Do you want sugarcane juice? We will drink. Huh? Yeah. Papa, Mama and Ayu wants sugarcane juice. Yes. Come, let's go. यहीं पर एक है. Sugarcane का?